ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹೀರೆಕಾಯಿ ಎಣ್ಗಾಯಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಕೆ.ಜಿ. ಹೀರೆಕಾಯಿನ ತೊಗೊಂಡಿದ್ದೀನಿ. ಹೀರೆಕಾಯಿ ಎಳೆಯಾಗಿರಬೇಕು ಮತ್ತು ಬಲ್ತಿರಬಾರ್ದು. ಈ ಹೀರೆಕಾಯಿನ ಎಳೆ ಇದ್ದಿದ್ದನ್ನು ಈ ಥರ ಮೇಲಿನ ಶಿಪ್ಪೆನ ತೆಗಿಬೇಕು. ಯಾಕಂದರೆ ಚೆನ್ನಾಗಿ ಫ್ರೈಯೂ ಆಗೋಲ್ಲ ಮತ್ತು ತಿನ್ನಲಿಕ್ಕೂ ಆಗೋಲ್ಲ. ಸಾಂಬಾರಿಗೆಲ್ಲ ಚೆನ್ನಾಗಿರುತ್ತೆ ಮೇಲಿನ ಶಿಪ್ಪೆ. ನಾವು ಇದನ್ನು ಎಣ್ಗಾಯಿ ಮಾಡ್ತಾ ಇದ್ದೀವಿ ಅಂತೇಳಿ ನಾವು ಈ ಥರ ಮೇಲಿನ ಶಿಪ್ಪೆನ ತಗೋಬೇಕು ನೋಡಿ. ಈ ಚಾಕು ಸಹಾಯದಿಂದನೂ ನಾವು ಈ ಥರ ಇದರ ಶಿಪ್ಪೆನ ತೆಗೆದಿಟ್ಕೊಳ್ಬೇಕು. ನಾನಿಲ್ಲಿ ಎಲ್ಲ ಹೀರೆಕಾಯಿ ಶಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ ನೋಡಿ. ಈಗ ಆ ಶಿಪ್ಪೆನೂ ಮೇಲಿರುವ ಶಿಪ್ಪೆನೂ ಏನು ಮಾಡ್ತೀನಿ ಅಂತ ಹೇಳ್ತೀನಿ. ಈ ಹೀರೆಕಾಯಿ ಶಿಪ್ಪೆನ ನಾನು ಹೀರೆಕಾಯಿನ ಇಷ್ಟು ದೊಡ್ಡ ದೊಡ್ಡ ಸೈಜಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇದಕ್ಕೆ ಚಿಕ್ಕ ಸೈಜ್ ಬೇಕಂದ್ರೂ ನೀವು ಕಟ್ ಮಾಡ್ಕೊಳ್ಬೋದು ನೋಡಿ. ಹೀರೆಕಾಯಿ ಎಣ್ಗಾಯಿ ಅಂದರೆ ಈ ಥರ ತುಂಬಲಿಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ದೊಡ್ಡದಕ್ಕನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗಿನ್ನೂ ಚಿಕ್ಕ ಸೈಜ್ ಬೇಕಂದ್ರೂ ಕಟ್ ಮಾಡ್ಕೊಳ್ಳಿ. ಎಳೆದಿದ್ದರೆ ನೋಡಿ ಒಂದ್ರಾಗ 4 ಭಾಗ ಮಾಡ್ಕೊಂಡು ಈ ಥರ ನಾವು ಕಟ್ ಮಾಡ್ಕೋಬೇಕು. ಮಧ್ಯದ ಬ್ಯಾಗ್ ಹಾಗೆ ಕ್ಲೋಸ್ ಇರಬೇಕು, ಅಂದ್ರೆ ನಾವು ತುಂಬಲಿಕ್ಕೆ ಚೆನ್ನಾಗತ್ತೆ. ದಪ್ಪದಿದ್ದರೆ 6 ಭಾಗಗಳಾಗಿ ಕಟ್ ಮಾಡ್ಕೊಳ್ಳಿ. ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 1 ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಇದಕ್ಕೇನೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕೆ.ಜಿಗೆ ನಾನು ಒಂದು 10ರಿಂದ 11 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಈ ಹೀರೆಕಾಯಿ ಶಿಪ್ಪೆನ ಈ ಹೀರೆಕಾಯಿ ಶಿಪ್ಪೆ ನಾವು ಈ ಥರ ಎಣ್ಗಾಯಿ ಒಳಗೆ ತುಂಬ ಮಾಡ್ರೆ ರುಚಿನೂ ಹೆಚ್ಚಿರತ್ತೆ ನೋಡಿ. ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೇನೆ ಒಣ ಕೊಬ್ಬರಿ, ನೀವು ಹಸಿ ಕೊಬ್ಬರಿನೂ ಹಾಕೋಬೋದು. ನಾನು ಒಣ ಕೊಬ್ಬರಿ ಇದೆ ಅಂತೇಳಿ ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಇದು ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಹುರಿದಿದ್ದು ಶೇಂಗಾಕಾಳು ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಸಪ್ರೇಟಾಗಿ ಶೇಂಗಾಕಾಳನ್ನ ಹುರ್ಕೊಳ್ಬೋದು ನೋಡಿ. ಈಗ ಇವನ್ನೆಲ್ಲನೂ ನಾನು ಹಿಂಗೆ ಕೈ ಬಿಡೋದನ್ನು ಕಡಿಮೆ ಉರಿ ಇಟ್ಕೊಂಡನ ಒಂದೊಂದು ಸ್ವಲ್ಪ ಜೀರಿಗೆ ನಾವೇನೇನು ಹಾಕ್ಕೊಳ್ತಾ ಇದ್ದೀವಿ ನೋಡಿ. ಸ್ವಲ್ಪ ಅವನ್ನ ಫ್ರೈ ಮಾಡ್ಕೊಳ್ತಾ ಇರಬೇಕು. ಸ್ವಲ್ಪ ಹುಣಸೆಹಣ್ಣು ಮೆತ್ತಗಾಗ್ಲಿ ಅಂತ ಹೇಳಿ ನಾನು ಹಾಕ್ಕೊಂಡಿದ್ದೀನಿ. ಅಥವಾ ಹುಣಸೆಹಣ್ಣಿನ ರಸನೂ ನಾವು ಹಿಂಡ್ಕೋಬೋದು ನೋಡಿ. ಕೊಬ್ಬರಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೇ ಒಂದು ಸ್ವಲ್ಪ ಹಸಿ ಕೊತ್ತಂಬರಿ ಈಗ ಚೆನ್ನಾಗಿ ಫ್ರೈ ಆಗಿದೆ. ಕಲರನ್ನು ಚೇಂಜ್ ಆಗ್ತಾ ಇದೆ. ಈಗ ಇದಕ್ಕೆ ನಾನು ಜವಾರಿ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಎಣ್ಗಾಯಿನ ನಾವು ಬಿಸಿ ರೊಟ್ಟಿಗೆ, ಚಪಾತಿಗೆ ಮತ್ತು ಅನ್ನಕ್ಕೂ ನಾವು ಇದನ್ನು ಮಾಡ್ಕೊಂಡು ತಿನ್ಬೋದು ನೋಡಿ. ಜವಾರಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದಕ್ಕೇ ಸ್ವಲ್ಪ ಹಸಿ ಶುಂಠಿ. ಈ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಯಾವುದೇ ಒಂದು ಹೀರೆಕಾಯಿ ಎಣ್ಗಾಯಿ, ಹಾಗಲಕಾಯಿ ಎಣ್ಗಾಯಿ, ಬದನೆಕಾಯಿ ಎಣ್ಗಾಯಿ ಇವನ್ನೆಲ್ಲ ಮಾಡ್ತೀವಿ ನಾವು. ಸ್ವಲ್ಪ ಆರ್ಲಿಕ್ಕೆ ಇಟ್ಟಿದ್ದನ್ನು ನಾವು ಮಿಕ್ಸಿಗೆ ಹಾಕ್ಕೋಬೇಕು. ಸ್ವಲ್ಪ ತರಿಯಾಗಿನ ರುಬ್ಕೊಂಬರ್ಬೇಕು ನೋಡಿ. ಈಗ ಇದಕ್ಕೆ ನಾನು ಸ್ವಲ್ಪ ಅರಿಶಿಣ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲದ ಪೌಡರು, ರುಚಿಗೆ ಬೆಲ್ಲದ ಪೌಡರು ಆಪ್ಷನಲ್ಲು, ಬೇಕಂದವ್ರು ಹಾಕ್ಕೊಳ್ಳಿ, ಇಲ್ಲರಿ ಸ್ಕಿಪ್ ಮಾಡ್ಬೋದು. ಮತ್ತು ಒಂದು ಚಿಕ್ಕ ಲೋಟ ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಈ ಥರ ತರಿಯಾಗಿದ್ರೇ ಸ್ವಲ್ಪ ನುಣ್ಣಗನೂ ಅಲ್ಲ ಮತ್ತು ಭಾಳ ತರಿನೂ ಅಲ್ಲ. ಈ ಥರ ನಾವು ರುಬ್ಕೊಂಬರ್ಬೇಕು ನೋಡಿ. ಮಸಾಲೆ ರೆಡಿ ಆಗಿದೆ. ಈ ಥರ ನಾವು ಮಸಾಲೆ ರೆಡಿ ಮಾಡ್ಕೊಂಡ್ರೆ ನಾವು ಇದನ್ನು ಡಿಫ್ರೆಂಟ್ ಎಣ್ಗಾಯಿಗಳನ್ನ ಡಿಫ್ರೆಂಟ್ ಟೈಪ್ ಆಗಿ ಮಾಡ್ತೀವಿ ನೋಡಿ. ಹೀರೆಕಾಯಿ ಎಲ್ಲ ಬದಿಗೂ ಹತ್ತುವರೆಗೂ ನಾವು ಇದನ್ನು ಇದ್ರ ಒಳಗಡೆ ಹಿಂಗೆ ತುಂಬಿ ಈ ಥರ ಕೈಲೇ ನಾವು ಇದನ್ನು ಒತ್ತಿಟ್ಕೋಬೇಕು. ಅಂದ್ರೇ ಮಸಾಲೆ ಚೆನ್ನಾಗಿ ಅದರೊಳಗೆ ಕೂತ್ಕೊಳ್ತೇವೆ ನೋಡಿ. ಈ ಥರ ನಾವೆಲ್ಲನೂ ತುಂಬ್ಕೊಂಡಿದ್ದೀನಿ. ಈ ಹೀರೆಕಾಯಿ ಹ್ಯಾಕ್ ಮಾಡ್ತಾ ಇದ್ದೀನಿ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈಗೆಲ್ಲ ಹೀರೆಕಾಯಿಗಳನ್ನ ತುಂಬ್ಕೊಂಡಿದ್ದೀನಿ ನೋಡಿ. ಈಗ ಇದೆಲ್ಲ ರೆಡಿಯಾಗಿದೆ. ಹೀರೆಕಾಯಿ ಪಲ್ಯ ಮಾಡಿರ್ತೀರಿ, ಹೀರೆಕಾಯಿ ಸಾಂಬಾರು ಮಾಡಿರ್ತೀರಿ, ಒಂದು ಸಲ ಈ ಎಣ್ಗಾಯಿನೂ ನೀವು ಟ್ರೈ ಮಾಡಿ ನೋಡಿ. ಈಗೆಲ್ಲ ರೆಡಿಯಾಗಿದೆ. ಈ ಥರ ಕೊಬ್ಬರಿ ಮತ್ತು ಶೇಂಗಾಕಾಳು ಎರಡೇ ಇಂಪಾರ್ಟೆಂಟು. ಇನ್ನೊಂದು ಥರ ಎಣ್ಗಾಯಿನೂ ಮಾಡ್ಕೋಬೋದು ನಾವು. ಕೆಂಪು ಕಲರ್ ಹಾಕಿ ಅಚ್ಚ ಖಾರದ ಪುಡಿ ಹಾಕೊಂಡು ನಾವು ಎಣ್ಗಾಯಿನೂ ಮಾಡ್ಕೋಬೋದು. ಈಗ ಇದೆಲ್ಲ ರೆಡಿಯಾಗಿದೆ. ಇದನ್ನ ಈಗ ನಾವು ಒಗ್ಗರಣೆ ಕೊಡಬೇಕು ನೋಡಿ. ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ, ಕುಕ್ಕರನ್ನು ತೊಗೊಂಡಿದ್ದೀನಿ. ಎಣ್ಗಾಯಿ ಅಂದರೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು. ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೇ ಸ್ವಲ್ಪ ಜೀರಿಗೆ ಮತ್ತು ಒಂದು ಈರುಳ್ಳಿ ಹಸಿ ವಾಸನೆ ಹೋಗುವವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈರುಳ್ಳಿನ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು.
ಇದಕ್ಕೇನೆ ಸ್ವಲ್ಪ ನಾನು ಅರಿಶಿನ ಪೌಡರ್ ಹಾಕೋತಾ ಇದ್ದೀನಿ. 1 ಸ್ಪೂನು ಅರಿಶಿನ ಪೌಡರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವೀಗ ಎಣ್ಗಾಯಿಗಳನ್ನ ಹಾಕೋಬೇಕು. ಒಂದೊಂದೇ ಎಣ್ಗಾಯಿಗಳನ್ನ ಮಸಾಲೆ ಬಿಡೋ ಚಾನ್ಸಸ್ ಇರುತ್ತೆ ಅಂತೇಳಿ ನಾವು ಈ ಥರ ಅಗಲವಾದ ಪಾತ್ರೆ ತೊಗೋಬೇಕು. ಮತ್ತು ಒಂದೊಂದೇ ಎಣ್ಗಾಯಿನ ನಾವು ಹಾಕೊಂಡು ಮಿಕ್ಸ್ ಮಾಡೋ ಮುಂದೆ ಸಾವಕಾಶ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಅಂದ್ರೇ ಎಣ್ಗಾಯಿ ಅವು ಓಪನ್ ಆಗೋದಿಲ್ಲ ನೋಡಿ. ನಾನು ಇಲ್ಲಿ ಎಲ್ಲ ಎಣ್ಗಾಯಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ದೊಡ್ಡ ಅಗಲವಾದ ಪಾತ್ರೆನೇ ತೊಗೊಂಡು ನೀವು ಎಣ್ಗಾಯಿಗಳನ್ನ ಮಾಡ್ಕೋಬೇಕು. ಕುಕ್ಕರ್ ಅಥವಾ ಕುಕ್ಕರ್ನ ಯೂಸ್ ಮಾಡ್ಕೊಳ್ಳಿ, ಅಂದ್ರೇ ಕುಕ್ಕರ್ ಒಳಗೆ ಬೇಗ ಚೆನ್ನಾಗಿ ಬೇಯುತ್ತೆ. ಮತ್ತು ದೊಡ್ಡ ಅಗಲವಾದ ಪಾತ್ರೆಯಲ್ಲಿ ಇಟ್ಕೊಂಡ್ರೂ ಎಣ್ಗಾಯಿ ಓಪನ್ ಆಗೋ ಚಾನ್ಸಸ್ ಇರಲ್ಲ. ಎಣ್ಗಾಯಲ್ಲಿ ತುಂಬಿದ ಮಸಾಲೆನೂ ಓಪನ್ ಆಗೋ ಚಾನ್ಸಸ್ ಇರಲ್ಲ ನೋಡಿ. ಈಗ ಇಲ್ಲೆಲ್ಲ ಎಣ್ಗಾಯಿಗಳನ್ನ ಹಾಕ್ಕೊಂಡಿದ್ದೀನಿ. ಈಗ ಇವನ್ನ 1 ಸ್ಪೂನ್ ತೊಗೊಂಡು ನಾವು ಮಧ್ಯಮ ಉರಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಎಣ್ಣೆಯಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈ ಥರ ನಾವು ಎಲ್ಲ ಬದಿಗೂ ಎಣ್ಣೆ ಹತ್ತೋ ಥರ ನಾವು ಇದನ್ನು ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈ ಥರ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅಂಥೇಳಿ ನಾವು ಒಂದು ಅರ್ಧ ಮಿನಿಟ್ ಈ ಥರ ಚೆನ್ನಾಗಿ ಮಿಕ್ಸ್ ಆದ್ರೇ ಎಣ್ಣೆ ಮತ್ತು ಹೀರೆಕಾಯಿ ಎಣ್ಗಾಯಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಇದನ್ನು ನಾವು ಒಂದು ಲಿಡ್ ಮುಚ್ಚಿ ಒಂದು ಪ್ಲೇಟ್ ಮುಚ್ಚಿ 2 ರಿಂದ 3 ಮಿನಿಟ್ ಮಧ್ಯಮ ಉರಿಯಲ್ಲಿ ಈ ಥರ ಬೇಯಿಸ್ಕೊಳ್ಬೇಕು. ಮಧ್ಯಮ ಉರಿ ಇಟ್ಕೊಳ್ಳಿ. ನೋಡಿ ಈ ಥರ 2 ರಿಂದ 3 ಮಿನಿಟ್ ಆದಮೇಲೆ ಚೆನ್ನಾಗಿ ಎಣ್ಣೆನೂ ಬಿಡ್ತಾಯಿದೆ ಮತ್ತು ಚೆನ್ನಾಗಿ ರೆಡಿನೂ ಆಗಿದೆ. ಈಗ ಇದನ್ನು ಹಿಂಗೆ ತಿನ್ನಲಿಕ್ಕೂ ಆಗೋಲ್ಲ. ಸ್ವಲ್ಪ ನಾವು ಇದಕ್ಕೆ ನೀರು ಹಾಕೊಳ್ಳೋಣ. ನಾನು ಮಸಾಲೆ ಒಳ್ದದ್ದು ನೀರನ್ನು ಹಾಕ್ಕೊಂಡಿದ್ದೀನಿ. ಅಂದ್ರೇ ಸ್ವಲ್ಪ ಬೇಯಬೇಕು. 5 ಮಿನಿಟ್ ಬೇಯ್ದ್ರೇ ಮೇಲ್ಗಡೆ ಸಿಪ್ಪೆ ದಪ್ಪ ಇರತ್ತೆ ಅಂತೇಳಿ ಹೀರೆಕಾಯಿ ಸಿಪ್ಪೆ. ಕ್ರಂಚಿ ಬೇಕಂದವರು ಒಂದು 3 ರಿಂದ 4 ಬೇಯಿಸ್ಕೊಳ್ಳಿ. ಮತ್ತು ಮೆತ್ತಗೆ ಮೃದುವಾಗಿ ಬೇಕನ್ನೋರು ಒಂದು 5 ಮಿನಿಟು ಮಧ್ಯಮ ಉರಿ ಇಟ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳಿ ನೋಡಿ. ಸ್ವಲ್ಪ ನೋಡ್ತಾ ಇರಿ, ತಳ ಹಿಡೋ ಚಾನ್ಸಸ್ ಇರುತ್ತೆ ನೋಡಿ. ರುಚಿಯಾದ ಹೀರೆಕಾಯಿ ಎಣ್ಗಾಯಿ ರೆಡಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಥರ ಬೆಂದಿರಬೇಕು. ಹೆಂಗೆ ಬಂದಿದೆ ಅಂತ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.